ಸೊ ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತಿನ ವಿಡಿಯೋ ಏನಂದರೆ ರ್ಯಾಂಡಮ್ ಆಗಿ ಸೊ ಗೈಸ್ ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಇವಾಗ ಹಾಸನ್ಗೆ ಹೋಗೋಕ್ಕೆ ರೆಡಿ ಆಗಿದ್ವಿ. ಹಾಸನ್ಗೆ ಹೋಗೋಕ್ಕಿಂತ ಮುಂಚೆ ಸ್ವಲ್ಪ ಶಾಪಿಂಗ್ ಮುಗಿಸ್ಕೊಂಡು ಹೋಗೋಣ ಅಂತ. ಬೈ ಮನೆ ರೋಡ್ ನೋಡಿ ಗೈಸ್, ರೋಡ್ನೆಲ್ಲ ಕಿತ್ತು ಹಾಕ್ಬಿಟ್ಟವ್ರೆ. ಅಲ್ಲಿ ನೋಡಿ ಎಲ್ಲಿಗೆ ಹೋಗ್ತಿದ್ದೀವಿ ಇವಾಗ? ತಿಂಡಿ ಕರ್ಕೊಂಡು ಹೋಗ್ತೀನಿ, ಮಸಾಲೆ ದೋಸೆ ಕೊಡಿಸ್ತೀನಿ ಅಂದ್ಬಿಟ್ಟು ಡೈರೆಕ್ಟ್ ಮಂತ್ರಿ ಮಾಲ್ಗೆನೇ ಬುಕ್ ಮಾಡಿಬಿಟ್ಟು ಅವನು ನಿದ್ದೆ ಆಗಿಲ್ಲ ಗೈಸ್, ನಿದ್ದೆ ಮಾಡೋಕ್ಕೆ ಬಿಟ್ಟಿಲ್ಲ. ಇವಾಗ ಗೈಸ್ ನಾನು ತಿಂಡಿನೇ ತಿಂದಿಲ್ಲ ಅಂತ ನೆನೆಸಿದ್ಮೇಲೆ ಇವಾಗ ಇಲ್ಲೇ ಹೋಟೆಲಿಗೆ ಬಂದಿದ್ದೀವಿ. ಆಗಲೇ ನೋಡು ವೀಡಿಯೋ ಮಾಡೋಕ್ಕಿಂತ ಮುಂಚೆ ಅರ್ಧ ಇಡ್ಲಿ ತಿಂದೋಡೆ. ರೈಸ್ ಬಾತು ಇವಾಗ ಟಿಫನ್ನ ತಿನ್ಬಿಟ್ಟು ನೆಕ್ಸ್ಟ್ ಡೇ ಎಲ್ಲಿಗೆ ಹೋಗೋದು ಅಂತ ನೋಡೋಣ. ಮಂತ್ರಿ ಸ್ಕ್ವೇರ್ ಅಲ್ಲಿ ಸ್ವಲ್ಪ ಶಾಪಿಂಗ್ ಇದೆ ಗೈಸ್, ಅದಕ್ಕೆ ಅಂತಾನೆ ಬಂದಿರೋದು. ಯಾರೋ ವ್ಯಾಂಗಲಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ. ಫ್ರೆಂಡ್ಶಿಪ್ ಡೇ ಸ್ಪೆಷಲ್. ಒಂದೇ ತಟ್ಟೆಲಿ 3 ಜನ ಪಲಾವ್ ತಿಂತಾ ಇದ್ದೀವಿ. ಇಡ್ಲಿ ವಡೆ ಇಷ್ಟು ತಿಂದು ದೋಸೆ ಅರ್ಧ ತಿಂದು ಇಕ್ಕಿದ್ದೀವಿ. ಫಸ್ಟ್ ಇದನ್ನು ಮುಗಿಸೋಣ ಅಂತ. ಚೆನ್ನಾಗೈತಾ? ಚೆನ್ನಾಗೈತಾ? ಯಾವ್ದು ಇಷ್ಟ ಆಯಿತು ನಿಮ್ಮಿಬ್ಬರಿಗೆ? ದೋಸೆ. ನಿಮಗೆ? ನನಗೆ ಇಡ್ಲಿ ವಡೆ ಗಾಯಸ್. ಓಕೆ ಗೈಸ್, ಚೆನ್ನಾಗಿತ್ತು ಎಲ್ಲ. ಬನ್ನಿ ಇವಾಗ ಏನೇನು ತಗೋತೀವಿ, ಎಷ್ಟು ಗಂಟೆಗೆ ಮನೆಗೆ ಹೋಗ್ತೀವಿ ನೋಡೋಣ. ಹುಡುಗಿ ಬೇಗ ಬೇಗ ಇವ್ರ ಅಮ್ಮನ ರಿಪೋರ್ಟ್ ಇಟ್ಕೊಬಿಟ್ಟು ಬೇಗ ಬೇಗ ಅಂತ ನಮಗೆ ಹಿಂಸೆ ಕೊಡ್ತಾವಳೆ. ದೃಷ್ಟಿ ಹಾಕ್ಬೇಡಿ ನಮ್ಮ ಹುಡುಗಿ ಕೂದಲು ನೋಡಿ ಗೈಸ್. ಇನ್ನೊಂದು ಸ್ವಲ್ಪ ಹೊತ್ತಾದರೆ ಅದು ಸ್ವಲ್ಪ ಹೊತ್ತಾದರೆ ಅಂತ ಸ್ವಲ್ಪ ಬೆಳೆದ್ಬಿಟ್ರೆ ಅಕ್ಕಮ್ಮ ದೇವಿ ಪಾಟ್ ಗಗನ ಅವ್ರದ್ದು ನೋಡಿ ಗೈಸ್. ಸ್ಟ್ರೈಟ್ನಿಂಗ್ 6000 ಕೂದಲಿದು. ಇಬ್ರಿಗಿಂತ ವೇಸ್ಟು ಅಂದರೆ ನಂದು ಪಾತ್ರೆ ತೊಳೆಜು ಹಾಗೆ ಇದ್ದಿದ್ದು ನಾನು ಸ್ವಲ್ಪ ಇನ್ವೆಸ್ಟ್ ಮಾಡಿದೆ ಅಷ್ಟೇ ಗೈಸ್. ಸ್ವಲ್ಪ ಅಲ್ಲ, 6 ತಿಂಗಳಿಗೆ ಒಂದ್ಸರಿ ಮಾಡ್ತಾನೆ ಇರ್ತಾಳೆ. ಆಫರ್ ಬಿಟ್ಟಾಗೆಲ್ಲ ಹೋಯ್ತಿರ್ತಾಳೆ. ನಾನು ವಿತ್ ಸ್ಪೆಕ್ಸ್ ಚೆನ್ನಾಗಿ ಕಾಣಿಸ್ತಿದ್ನ, ವಿತೌಟ್ ಸ್ಪೆಕ್ಸ್ ಚೆನ್ನಾಗಿ ಕಾಣಿಸ್ತಿದ್ನ? ಹೇಳೋದು ಬಿಟ್ಬಿಟ್ಟು ಕ್ಯಾಮ್ರಾಗೆ ಬಂದು ಅಂತ ಫೋಸ್ ಕೊಟ್ಟೋಗ್ತಾಳೆ ಗೈಸ್. ಎಲ್ಲನೂ ಝೂಮ್ ಹಾಕೊಂಡು ನೋಡೋಕ್ಕೆ ಮಾಲಲ್ಲಿ ಧರಿಸಿದ್ದೇನೆ ಕರ್ನಾಟಕವನ್ನು, ಬಟ್ ವಿತೌಟೇ ಚೆನ್ನಾಗಿ ಕಾಣಿಸ್ತೀನಿ ಗೈಸ್. ಇದಕ್ಕೆ ನೋಡ್ತವ್ರೆ ಗೈಸ್. ಇದೊಂದು ಐತೆ ಗೈಸ್. ರಂಜಿತಾ ಓಡ್ತಾ ಇದ್ದಾಳೆ. ಬಾಯ್ 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 ಬಾಯ್. ಹ್ಞೂ ನಡಿ. ಹಾಂ, ಯಾವುದ್ರ ಮೇಲೂ ಇನ್ವೆಸ್ಟ್ ಮಾಡಿದ್ದವಳು ಗಾಗಲ್ಸ್ ಕೇಳೋಣ ಅಂತ ಬಂದಿದ್ದಾಳೆ. ತಗೋತಾಳೋ ಇಲ್ವಾ ಸೆಕೆಂಡ್ರಿ? ಸ್ಲೋ. ನಾನು ಲ್ಯಾಬ್ ಗ್ರೌಂಡ್ ಡೈಮಂಡ್ನ ಒಂದು ನೋಡಿದ್ದೆ, ನನ್ನ ಬಜೆಟ್ಗೆ ಮ್ಯಾಚ್ ಆಗೋ ಥರದ್ದು. ಅದು ಸ್ಟೋರಲ್ಲಿ ಇರಲಿಲ್ಲ. ಸೊ ಇದ್ದಿದ್ರಲ್ಲಿ ಯಾವುದೂ ನನ್ನ ಬಜೆಟ್ಗೆ ಮ್ಯಾಚ್ ಆಗಲಿಲ್ಲ. ಮತ್ತು ಇದನ್ನು ತೊಗೋಬೇಕಂತ ತುಂಬ ದಿನ ಅಂದ್ಕೊಂಡಿದ್ದೆ, ಬಟ್ ಈ ಸಲ ತೊಗೊಂಡಿಲ್ಲ ಗೈಸ್. ಮತ್ತು ಆಮೇಲೆ ವಾಚ್ನ ತೊಗೊಂಡೆ. ಇದು ನೆಕ್ಸ್ಟ್ ಡೇ ತೊಗೊಂಡಿದ್ದು, ಬಟ್ ಅದನ್ನೂ ಇದ್ರ ಜೊತೆ ಆ್ಯಡ್ ಮಾಡ್ತಾಯಿದ್ದೀನಿ. ಶಾಪಿಂಗ್ ಎಲ್ಲಿ ಬಿಲ್ಲು ಆಗಿದೆ ಗೈಸ್. ನಮ್ಮದು ಟ್ಯಾಕ್ಸ್ ನೋಡು ಎಷ್ಟೈತೆ ಬಿಲ್ಲು ನೋಡಿ. ಫಸ್ಟ್ ಟೈಮ್ ಒಂದು ವಾಚ್ನ ಕ್ಯಾಸಿಯೋ ವಾಚ್ ತೊಗೊಂಡು ಖುಷಿನೂ ಬರ್ತಿದ್ದಲ್ಲ, ಹಂಗೆ ಬೇಜಾರು. ನಾನು ಇಷ್ಟಪಟ್ಟಿದ್ದು ವಾಚೇ ಸಿಕ್ಕಿಲ್ಲ ಗೈಸ್. ನನಗೆ ಬೇಕಿದ್ದಿದ್ದು ವಾಚ್ ಸಿಗಲಿಲ್ಲ ಗೈಸ್, ಬಟ್ ಗಗನ ತೊಗೊಂಡಿದ್ದಾಳೆ. ಏನು ಅನಿಸ್ತಿರೋದು ನನಗೆ ಮಾಡಿ ಗೈಸ್. ಅಂತ ಅಕ್ಕ ಒಂದು ಬ್ರ್ಯಾಂಡೆಡ್ ವಾಚ್ ತಗೊಳಂಗ ಎಷ್ಟು ಬೈಕತ್ತವಳೋ ಮನಸ್ಸಲ್ಲಿ. ನಂದು ಇದು ಗಗನಂದು. ಗೈಸ್ ಜೊತೆಲಿ ಒಂದು ಲಿಪ್ಸ್ಟಿಕ್ಕು ಅಲ್ಲ, ಒಂದು ಲಿಪ್ ಬಾಂಬು ಮತ್ತು ನೈಲ್ ಪಾಲಿಶ್ನು ಫ್ರೀಯಾಗಿ ಕೊಟ್ಟರು ಅವರು ಇವಳಿಗೆ. ಅಂದರೆ ಒಂದು 2 ಅವರ್ಸ್ ನೋಡಿದ್ದೀವಿ, ಎಲ್ಲನೂ ತೆಗೆದು ಫೋಟೋ ಎಲ್ಲ ಹೊಡೆದಿದ್ದೀವಿ. ತುಂಬ ಚೆನ್ನಾಗಿ ಅವ್ರು ನಮಗೆ ನೋಡಿಕೊಟ್ಟು ಮತ್ತು ಆಡ್ಕೊಳ್ಳೋದಾಗಲಿ ಆ ಥರ ಏನೂ ಮಾಡಲಿಲ್ಲ. ತುಂಬ ಫ್ರೆಂಡ್ಲಿಯಾಗಿ ನಾವೇನು ಹೇಳಿದ್ರು, ಒಂದು 3-4 ಬ್ರ್ಯಾಂಡ್ ನೋಡಿದ್ರು ಅವರು ಕಾಮಾಗಿ ನೋಡಿಬಿಟ್ಟು ನಮಗೆ ಕೊಟ್ಟು ಚೆನ್ನಾಗಿತ್ತು, ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಖುಷಿ ಹಿಡಿಯೋಕ್ಕಾಗ್ತಿಲ್ಲ ಅವಳಿಗೆ.
ಗೈಸ್ ನಾವು ಮೆಕ್ಡೊನಾಲ್ಡ್ಸಲ್ಲಿ ಬಂದು ಕೂತಿದ್ದೀವಿ, ಇನ್ನೂ ಆರ್ಡ್ರ್ ಮಾಡಿಲ್ಲ ಏನಿಲ್ಲ. ನಮ್ಮ ವಾಚ್ನ ನೋಡಿಕೊಂಡು ಅವಳ ಸೆಲ್ಫಿ ಹಾಕೊಂಡು ಕೂತಿದ್ದೀನಿ. ಸೊ ಇವಾಗ ಏನಾದ್ರು ತಿಂದ್ಬಿಟ್ಟು ಹಾಸನಿಗೆ ಹೋಗೋದು. ಅಲ್ಲ ಕಲ್ತಿದ್ದಾಳೆ, ಟ್ರೈ ಮಾಡ್ತಾವಳೆ. ಓಕೆ, ಹಾಂ ನೆಕ್ಸ್ಟು ಚಕಾಟು ಆರ್ಡರ್ ನಾವು ನಂಬರ್ ಎಲ್ಲ ತೋರಿಸಿ. ಓಕೆ ಗೈಸ್, ನೆಕ್ಸ್ಟ್ ಟೋಟಲ್ ಅಲ್ಲೇ ಐತಲ್ವಾ, UPI ಸೆಲೆಕ್ಟ್ ಮಾಡಿದ್ಯಾ? ಆರ್ಡರ್ ನಾವು ನೇಮ್ ಬೇಡ, ನೇಮ್ ಹಾಕು. ಕ್ಯಾಪ್ಸ್ ಇಲ್ವಾ? ಏನೋ ಒಂದು ಬರೀ ಗೈಸ್. ನಮ್ಮ ಬರ್ಗರ್ ಬಂದಿದೆ, ಕೋಕು, ಫ್ರೆಂಚ್ ಫ್ರೈಸ್, ಐಸ್ ಕ್ರೀಮ್. ಇವಳು ವಾಚ್ ತಗೊಂಡಿದ್ದು. ಫ್ರೆಂಡ್ಶಿಪ್ ಡೇ ಸೆಲೆಬ್ರೇಟ್ ಮಾಡ್ತಾ ಇದೀವಿ ಗೈಸ್. ಈಗ ನೋಡಿ ಇಬ್ರು ಸೇಮ್. ನಾನು ಸ್ವಲ್ಪ ದಪ್ಪ, ಇವಳು ಸ್ವಲ್ಪ ಚಿಕ್ಕ. ಇದು ಸೈಡಿಗೆ ಬರ್ತಾ ಇದೆ. ಚೆನ್ನಾಗಿ ಕಾಣಿಸ್ತೀನಿ, ಒಂದೊಂದಿನ ಚೆನ್ನಾಗಿ ಕಾಣಿಸಲ್ಲ ನೋಡು, ಅದಕ್ಕೆ ನನಗೆ ಇಷ್ಟ ಆಗುತ್ತೆ. ಊರಿಗೆ ಹೋಗ್ಬೇಕಾದ್ರೆ ಎಲ್ಲ ಮೇಕಪ್ನ ಮೇಕಪ್ ಅಲ್ಲ, ಲಿಪ್ಸ್ಟಿಕ್ ನೋಡುತ್ತೆ ಕಲರು. ಅವಳು ಹಂಗೆ ಮಾಡ್ತಾಳೆ ಅಂದಿದ್ರೆ ನಾನೊಂದು ಲಿಪ್ ಬಾಮ್ ತೊಗೊಬಿಡ್ತಾ ಇದ್ದೆ ಗೈಸ್. ಅವರು ನಮಗೆ ಬಿಲ್ಲೇ ಮಾಡಲಿಲ್ಲ, ಲಿಪ್ ಬಾಮ್ನ ಫ್ರೀಯಾಗಿ ಕೊಟ್ಬಿಟ್ರು. ಇದನ್ನ ಅವ್ರು ಫ್ರೀಯಾಗಿ ಕೊಡಲಿಲ್ಲ, ನಮಗೆ ವಾಚ್ ತೋರಿಸಿದಾಕ ಫ್ರೀಯಾಗಿ ಕೊಟ್ಟರು. ಹಾಂ, ಕಲರ್ ಬರ್ತೈತೆ, ಚೆನ್ನಾಗೈತೆ, ತೊಗೋಬೋದಿತ್ತು. ನಾನು ಅವಳು ಹಂಗೆ ಮಾಡ್ತಾಳೆ ಅಂತ ಗೊತ್ತಿದ್ರು. ಸೊ ಗೈಸ್, ಇವಾಗ ಟೈಮ್ ಬಂದುಬಿಟ್ಟು 6 o'clock. ಇವಾಗ ಬಂದು ರೀಚ್ ಆದೆ. ಸೊ ನಾವು ಗರ್ಲ್ ಫ್ರೆಂಡ್ಸ್ ಡೇ ಮತ್ತು ಬೆಸ್ಟ್ ಫ್ರೆಂಡ್ಸ್ ಡೇ ದಿನನೇ ಹೋಗ್ಬೇಕಂತ ಏನು ಪ್ಲ್ಯಾನ್ ಇತ್ತಿಲ್ಲ. 1 month ಬಿಫೋರೇನೆ ಸ್ಯಾಲ್ರಿ ಆಗುತ್ತೆ. ಸೊ ಹೋಗೋಣ, ಅವಾಗಾದರೆ ಎಲ್ಲರ ಹತ್ರನೂ ಇರುತ್ತೆ ಅಂತ ಅಂದ್ಕೊಂಡಿದ್ದು. ಅದು ನೋಡಿದ್ರೆ ಕರೆಕ್ಟಾಗಿ ಈಗ ಬೆಸ್ಟ್ ಫ್ರೆಂಡ್ಸ್ ಡೇ ಮತ್ತು ಗರ್ಲ್ ಫ್ರೆಂಡ್ಸ್ ಡೇನೇ ಬಂತು. ಸೊ 2 ದಿನನೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ನಾನು ತುಂಬ ಅಷ್ಟೊಂದು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ, ಬಟ್ ಹೇಳ್ಬೇಕಂದ್ರೆ ಸುಕ್ಕ ರೆಸ್ಟೋರೆಂಟು ತುಂಬ ಚೆನ್ನಾಗಿದೆ, ಹೋಗ್ಬೋದು. ನೀವು ಫ್ರೆಂಡ್ಸ್ ಜೊತೆ ಹೋಗ್ತೀವಿ ಅಂದ್ರೂ ವರ್ತಿದೆ. ಬಟ್ ಏನಂದರೆ ಎಲ್ಲ ಐಟಮ್ಸೂ ಒಂದು ಕೈ ನೋಡ್ತಿದೆ. ಎಲ್ಲ ಐಟಮ್ಸ್ ಕೂಡ 450-500 ಸ್ಟಾರ್ಟ್ ಆಗೋದ್ರಿಂದ ಒಂದು 4-5 ಪೀಪಲ್ಸ್ ಹೋದರೆ ತುಂಬ ವರ್ತಿರುತ್ತೆ. ಆರಾಮಾಗಿ ತಿನ್ಕೊಂಡು ಎಂಜಾಯ್ ಮಾಡ್ಕೊಬರ್ಬೋದು. ಯಾಕಂದರೆ ಅಮೌಂಟ್ ಕೂಡ ಶೇರ್ ಆಗುತ್ತೆ, ಜೊತೆಗೆ ಜಾಸ್ತಿ ವೆರೈಟೀಸ್ ಕೂಡ ನೀವು ಟ್ರೈ ಮಾಡ್ಬೋದು. ಪ್ಲೇಸ್ ವೈಸ್ ಹೋದ್ರೂ ಆ್ಯಂಬಿಯನ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಸೊ ಗೈಸ್, ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಅಲ್ಲಿಗಂಟ ಟೇಕ್ ಕೇರ್, ಬಾಯ್ ಬಾಯ್.